ಈಗ ನಾನು ಒಂದು ಕಾಳಜಿ ಕೇಂದ್ರದಲ್ಲಿದ್ದೀನಿ. ಈ ಕಾಳಜಿ ಕೇಂದ್ರದಲ್ಲಿ 150 ಮಂದಿ ಇದ್ದಾರೆ. 150 ಮಂದಿ ಈಗ ನಾವು ಗಮನಿಸ್ತಾ ಇದ್ವಿ. ಎಲ್ಲರೂ ಕೂಡ ಈಗ ಏನು ಡೇಂಜರ್ ಝೋನಲ್ಲಿ ಇದ್ದಂಥವರನ್ನು ಈಗ ಅಲ್ಲಿ ಖಾಲಿ ಮಾಡಿಸಿ ಇಲ್ಲಿಗೆ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಲಾಗಿದೆ. ಇವರೆಲ್ಲರೂ ಕೂಡ ಕಾಳಜಿ ಕೇಂದ್ರದಲ್ಲಿರುವಂಥ ಈಗ ಗ್ರಾಮಸ್ಥರು. ಇವರಿಗೆ ಆದಂಥ ವಿಶೇಷವಾಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡೋದಕ್ಕೆ ಈ ಒಂದು ಕಾಳಜಿ ಕೇಂದ್ರದಲ್ಲಿ ಒಂದು ಪ್ರಾಥಮಿಕ ಚಿಕಿತ್ಸಾ ಒಂದು ಕೊಠಡಿಯನ್ನು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಅವ್ರಿಗೆ ಯಾವುದೇ ರೀತಿಯಂಥ ಆರೋಗ್ಯದಲ್ಲಿ ಸಮಸ್ಯೆ ಆದರೆ ಅವರಿಗೆ ತಕ್ಷಣಕ್ಕೆ ಸ್ಪಂದಿಸುವಂಥ ಕೆಲಸ ಆಗುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರವನ್ನು ಕೂಡ ಇದೇ ಒಂದು ಕಾಳಜಿ ಕೇಂದ್ರದಲ್ಲಿ ತೆರೆಯಲಾಗಿದೆ. ಇಲ್ಲಿನ ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಯಜಮಾನ್ರೆ, ಯಾವ ಊರು? ಎಷ್ಟು ದಿವಸ ಆಯ್ತು ಇಲ್ಲಿಗೆ ಬಂದು? ಇವತ್ತಿಗೆ 4 ದಿವಸ ಆಯಿತು. ಇಲ್ಲೇ ಸೀರೂರು. ಬೇಜಾರಾಗ್ತಾ ಇದೆಯಾ ಮನೆಗೆ ಬಿಟ್ಟು? ಹೌದು, ಭಾಳ ಬೇಜಾರಾಗ್ತದೆ. ಎಲ್ಲ ಸೀರೂರದಲ್ಲಿ ಇರೋದು, ಗ್ರಾಮದಲ್ಲೇ ಇದೆ. ಹೌದು, ಭಾಳ ಬೇಜಾರಾಗ್ತದೆ. ಮನೆಗೆ ಹೋಗ್ಲಿಕ್ಕೂ ಆಗೋದಿಲ್ಲ. ಒಂಥರ ಭಯ. ಹಿಂಗೆ ನೀರು ಒಂದೊಂದ್ಸಲ ಉಕ್ಕಿ ಬರ್ತದೆ ನೀರು. ಅದೇ ಯಾರೂ ಏನೂ ತರಲಿಲ್ಲ, ಸಾಮಾನು ಬಿಂಬನಿ ಏನೂ ತರಲಿಲ್ಲ. ಖಾಲಿ ಜೀವವನ್ನು ತಪ್ಪಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ಸರಿ ಅಜ್ಜಿ, ನಿಮ್ಮದು ಶಿರೂರಾ? ಶಿರೂರೇ. ನಮ್ಮ ಬೇಜಾರಾಗ್ತಾ ಉಂಟಾ? ಬೇಜಾರಲ್ಲ. ಇದು ಏನು ಮನೆ ಕಲ್ ಹೋಗೋಕ್ಕಾಗೋದಿಲ್ಲ, ಬರೋಕ್ಕಾಗೋದಿಲ್ಲ, ಏನೂ ಇಲ್ಲ. ಈ ನಮ್ಮನೆ ಮಳೆ ಹೋಯ್ತಿದ್ದು ದುಡ್ಕ ತಿಂಬರದ ಹೆಂಗೆ ದುಡ್ಕೋಬೋದು ಯಾರ್ಗ ಮಳೆಲಿ. ಅದೇ ಇಲ್ಲಿ ಸರಿ ಊಟ ಕೊಡ್ತಿದ್ರು. ನಮ್ಮ ಮನೆಗೆ ಹೋಗ್ಕೊಂಡ್ರು ಒಂದು ಊಟ ಬೇಡ ನಮ್ಗೆ, ಬೇಯಿಸೋದಿಲ್ಲ. ತಿಂಡಿ ಎಲ್ಲ ಕರೆಕ್ಟಾಗಿ ಕೊಡ್ತಾವ್ರ ಇಲ್ಲಿ? ಕೊಡ್ತೇವ್ರು. ಇಲ್ಲ ಎಲ್ಲ ಬಿಸ್ಕಿಟ್ ಕೊಡ್ತಿರು, ತಿಂಡಿ ಕೊಡ್ತೀರಿ, ಎಲ್ಲ ಕೊಡ್ತೀರಿ, ಚಹಾ ಕೊಡ್ತೀರಿ, ಎಲ್ಲ ಹಾಲು ಎಲ್ಲ ಕೊಡ್ತೀರಿ. ಮನೆಗೆ ಹೋಗ್ಬೇಕು ಅನ್ನಿಸ್ತಿದ್ಯಾ? ಮನೆಗೆ ಹೋಗುದೇ ಹಂಗೆ ಅನ್ನಿಸ್ತಿದ್ದು. ಎಷ್ಟು ದಿವಸ ಹಿಂಗೆ ಮಾಡ್ಕೊಳ್ಳೋದು ನಾವು? ಈಗ 4 ದಿವಸ ಆಯಿತು. ಮತ್ತು ಎಷ್ಟು ದಿವಸ ಏನೇನ ಯಾರಿಗೆ ಗೊತ್ತು. ಎಸ್ ನೋಡಿ, ಈಗ ಈ ಒಂದು ಕಾಳಜಿ ಕೇಂದ್ರಕ್ಕೆ ಶಾಸಕರಾಗಿರುವಂಥ ಸತೀಶ್ ಸೈಲ್ ಕೂಡ ಆಗಮಿಸಿದ್ದಾರೆ. ಸತೀಶ್ ಸೈಲ್ ಅವ್ರನ್ನ ನಾನು ಮಾತಾಡ್ತೀನಿ. ಸತೀಶ್ ಸೈಲ್ ಅವರೇ, ಕಾಳಜಿ ಕೇಂದ್ರಕ್ಕೆ ಬಂದಿದ್ದೀರಿ. 150ಕ್ಕೂ ಹೆಚ್ಚು ಜನ ಇದ್ದಾರೆ. ಇವ್ರಿಗೆ ಇಲ್ಲಿ ಏನು ವ್ಯವಸ್ಥೆ ಆಗುತ್ತೆ? ಈಗ ಅವ್ರಿಗೆ ಹಾಲು, ತಿಂಡಿ, ಊಟ ಎಲ್ಲವೂ ಕೂಡ ಸಿಗ್ತಾ ಇದೆ. ಈಗ ನೀವು ಇಲ್ಲಿ ಬಂದು ಗಮನಿಸಿದಾಗ ನಿಮಗೆ ಏನು ಇನ್ನೂ ಇವ್ರಿಗೆ ಏನು ಬೇಕಾಗಿದೆ, ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ಅನ್ನಿಸ್ತು? ಈಗ ಇಲ್ಲಿ ನಾವು ಅವರಿಗೆ ಟೈಮ್ಲಿ ಫುಡ್ಡನ್ನು ನಮ್ಮ ಟೀಚರ್ಸ್, ಶಾನುಭೋಗರು, ಆಮೇಲೆ PDOs ಮೇಂಟೈನ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ರಾಗಿ ಮಾಲ್ಟ್ ವಿತ್ ಮಿಲ್ಕ್ ಸಹ ಕೊಡ್ತಾ ಇದ್ದೇವೆ. ಆದರೆ ಅವರ ಒಂದು ಪ್ರಾಬ್ಲಮ್ ಏನಿದೆ ಅಂತ ಹೇಳಿದರೆ, 4 ದಿವಸ ಆಯಿತು ಈಗ ಅವ್ರಿಗೆ ಶಿಫ್ಟ್ ಮಾಡಿ. ಅವ್ರಿಗೆ ಊಟದ ಸ್ನಾನದ ವ್ಯವಸ್ಥೆ ಆಗಿಲ್ಲ. ಆದರೆ ಅದು ಡಿಫಿಕಲ್ಟ್ ಇದೆ. ಅದಕ್ಕೆ ನಾವೇನು ಹೇಳಿದೆ, ಅವ್ರಿಗೆ ಬಟ್ಟೆನೂ ಇಲ್ಲ. ಬರೀ ಒಂದಕ್ಕೆ ಬಟ್ಟೆಯಲ್ಲಿ ಬಂದಿದ್ದಾರೆ ಅವರು. 4 ದಿವಸ ಅದೇ ಬಟ್ಟೆ ಮೇಲೆ ಇದ್ದಾರೆ. ಅವರಿಗೀಗ ತಕ್ಷಣ ನಾನು ಅಂಕೋಲಾದಲ್ಲಿ ಇಲ್ಲಿ ಉಡುವಂಥ ರೌಂಡ್ ಸೀರೆ, ಪಾಪ ಅವರು ನಮ್ಮ ಹಲಕ್ಕಿ ಸಮಾಜದವರು ರೌಂಡ್ ಸೀರೆನ ಹಾಕ್ತಾರೆ. ಆ ಸೀರೆಯನ್ನು ಮತ್ತು ನೈಟ್ಸ್ ಮತ್ತು ಏನು ಸಾರಿ ಅದನ್ನು ಈಗ ತೆಗೆದುಕೊಡ್ತಾ ಇದ್ದೇನೆ. ಅದು ನಮ್ಮಿಂದ ನಾವು ಸ್ವತಃ ನಾವೇ ಮಾಡ್ತಾ ಇದ್ದೇವೆ. ಮತ್ತು ಅವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಏನೂ ಪ್ರಾಬ್ಲಮ್ ಆಗಲಿಕ್ಕೆ ಬಿಡೋದಿಲ್ಲ. ಮತ್ತು ಆ ಮಣ್ಣನ್ನು ಅಲ್ಲೇ ಹಾಕ್ತಾಯಿದ್ರು ಈಗ ತಲೆ ಮೇಲೆ, ಇದೇ ಸ್ಕೂಲ್ ಮೇಲೆ. ಅದನ್ನು ಸಹ ಈಗ IRB ಅವ್ರಿಗೆ ಕರೆದು ಸ್ಟಾಪ್ ಮಾಡಲಿಕ್ಕೆ ಹೇಳಿದ್ದೇವೆ. ಎಲ್ಲಿ ಮನೆಗಳಿಲ್ಲ, ಎಲ್ಲಿ ಸ್ಕೂಲ್ ಇಲ್ಲ ಅಂಥ ಜಾಗದಲ್ಲಿ ಮಾತ್ರ ಹಾಕ್ಲಿಕ್ಕೆ ಹೇಳಿದ್ದೇವೆ. ಮತ್ತು ಅಲ್ಲಿ ಒಂದು ಟ್ರಕ್ ಇದೆ, ಒಂದು ಓಲ್ಡ್ ಏನೋ ಕೇಸಾಗಿ ನಿಂತಿದೆ, ಅದು ಅವರಿಗೆ ಡೌಟ್ ಉಂಟು, ಅದು ಮತ್ತೆ ಎಲ್ಲಾದರೂ ಉರುಳಿ ಬರ್ಬೋದು ಅಂತ ಅದನ್ನು ತೆಗಿಲಿಕ್ಕೆ IRB ಅವರಿಗೆ ಇನ್ಸ್ಟ್ರಕ್ಷನ್ ಮಾಡಿದ್ದೇನೆ. ಈಗ ಶಾಸಕರು ಬಂದು ಈಗ ಕಾಳಜಿ ಕೇಂದ್ರದಲ್ಲಿರುವಂಥ ಪ್ರತಿಯೊಬ್ಬರನ್ನು ಕೂಡ ಮಾತಾಡಿಸಿ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಅವರಿಗೆ ಸರಿಪಡಿಸುವಂಥ, ಜೊತೆಗೆ ಅದನ್ನು ಕೊಡುವಂಥ ಕೆಲಸಕ್ಕೆ ಈಗ ಮುಂದಾಗ್ತಿದ್ದಾರೆ. ಮಾತಾಡ್ತೀನಿ. ಅಜ್ಜಿ, ಎಂತ ಎಷ್ಟು ದಿವಸ ಆಯ್ತು ಇಲ್ಲಿಗೆ ಬಂದು? 4 ದಿವಸ ಆಯ್ತು ಬಂದು ಸರ್. 4 ದಿವಸ ಆಯ್ತು. ಸರಿ ಊಟ ಕೊಡ್ತಿರೋ, ತಿಂಡಿ ಕೊಡ್ತಿರೋ. ಶಾಸಕರಿದ್ದಾರೆ ಅಂತೇಳಿ ಭಯಪಡಬೇಡಿ, ಸತ್ಯ ಹೇಳಿ. ಸತ್ಯನೇ ಹೇಳೋದು, ನಮ್ಮ ಸುಳ್ಳು ಹೇಳೋದು, ಸತ್ಯನೇ ಹೇಳೋದು. ಊಟ ಕೊಡ್ತಿರೋ, ಚಲೋ ಊಟ ಕೊಡ್ತಿರೋ, ಚಹಾ ಕೊಡ್ತಿರೋ, ಹೊತ್ತು ತಿಂಡಿ ಕೊಡ್ತಿರೋ, ಎಲ್ಲ ಕೊಡ್ತಿರೋ. ನಮ್ಗೆ ಏನು ತೊಂದರೆ ಮಾಡಿರಿ ಸರ್, ಏನು ತೊಂದರೆ ಮಾಡಿ. ಬಟ್ಟೆ ಏನೋ ಬೇಕು ಅಂತ ಕೇಳಿದ್ರಲ್ಲ, ಬಟ್ಟೆ ವ್ಯವಸ್ಥೆ ಮಾಡ್ತಾರಂತೆ. ಮನೆಗೆ ಹೋಗ್ಬೇಕು ಅನಿಸಿ, ಮನೆ ಇತ್ತ ನಿಮ್ದಲ್ಲಿ? ಸೀರೂರು ಮನೆ, ಅಲ್ಲಿ ನೀರಲ್ಲಿ ಹಾಯ್ದು ಹೋಗೋಕ್ಕಾಗೋದು. ಹಾಂ ಹೇಳಿ. ಮನೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ನೀರು ತುಂಬಿದ್ದು. ಮತ್ತು ಬಟ್ಟೆ ತರಲಿಕ್ಕೂ ಆಗೋದಿಲ್ಲ. 4 ದಿವಸ ಆಯ್ತು ಇಲ್ಲಿ ಬಂದು, ನಮಗೆ ಬಟ್ಟೆ ಇಲ್ಲ ಹಾಕ್ಲಿಕ್ಕೆ. ಮತ್ತು 4 ದಿವಸ ಆಯಿತು ನಮ್ಮ ಇರಲಿಲ್ಲ, ಸ್ನಾನ ಮಾಡಲಿಲ್ಲ. ಊಟ ಒಂದು ಕೊಡ್ತಾರೆ, ಊಟ ಚಹಾ ಎಂಥದಕ್ಕೂ ತೊಂದರೆ ಇಲ್ಲ.
ಮಾಸ್ತರು ಬೈರು ಅಡ್ಡಿಲ್ಲ ನಮ್ಗೆ ಚಲೋ ಮಾಡ್ತಾರೆ. ಮನೇನ ಮಿಸ್ ಮಾಡ್ಕೋತಾ ಇದ್ದೀರಾ? ಹೌದು, ಮನೆಯದೇ ತೊಂದರೆ ಈಗ ನಮಗೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಗ್ಯಾಸ್ ಬಿಡ್ತಾರಂತೆ, ಬೆಂಕಿ. ಇದ್ರಿ ನೀವು ಮನೇಲಿ? ನಾವು ಒಂದು ಕುಟುಂಬ 4 ಮಂದಿ ಇದ್ದಾರೆ. ಹೌದು. ಎಸ್, ನೋಡಿ ಅವ್ರಿಗೆ ಒಂದು ರೀತಿಲಿ ನಾವು ಕಾಳಜಿ ಕೇಂದ್ರದಲ್ಲಿ ಇದ್ದೀವಿ ಅಂತೇಳಿ ಅವ್ರಿಗೆ ಒಂದು ರೀತಿಲಿ ಬೇಸರ ಇದೆ. ಆದರೂ ಕೂಡ ಅವ್ರಿಗೆ ಮನೆಯನ್ನು ಮಿಸ್ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಮುಂದಾಗ್ತಾರೆ. ನೋಡಿ, ಒಂದು ಮಗು ಇದೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಪುಟ, ಏನು ನಿನ್ನ ಹೆಸರು? ನಾಗಶ್ರೀ. ಎಷ್ಟು ದಿವಸ ಇಲ್ಲಿದೆ ಇಲ್ಲಿಗೆ ಬಂದು? 5 ದಿನ ಆಯ್ತಾ? ಏನಾಯ್ತಲ್ಲಿ ನಿಮ್ಮ ಊರಲ್ಲಿ? ಗುಡ್ಡ ಕುಸಿತ. ಹೌದಾ? ನೀವು ನೋಡಿದ್ರ ಅದು ಗುಡ್ಡ ಕುಸ್ತಿದ್ದು? ನಿಮ್ಮ ಕಣ್ಣು ಕಾಣಿಸ್ತಾ? ಇಲ್ಲ. ಇಲ್ಲಿ ಖುಷಿಯಾಗಿದ್ದೀರಾ ಕಾಳಜಿ ಕೇಂದ್ರದಲ್ಲಿ? ಹಾಂ, ನಿಮ್ಗೆ ಇಲ್ಲಿ ಇರಕ್ಕೆ ಇಷ್ಟ ಆಗ್ತಿದ್ಯಾ, ಮನೆಗೆ ಇರಕ್ಕೆ ಇಷ್ಟ ಆಗುತ್ತಾ? ಆಗ್ತದೆ. ಇಲ್ಲಿ ಮನೆಗೆ ಹೋಗ್ಬೇಕು ಅನಿಸ್ತಿದ್ಯಾ? ಹೌದು. ಮನೆ ಹತ್ರ ನೀರುಂಟಾ ತುಂಬಾ? ಹೌದು. ಬೇಜಾರಾಗ್ತಿದ್ಯಾ ಇಲ್ಲಿ? ಇಲ್ಲ. ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಂತನಾ? ಜೊತೆಗೆ ಒಟ್ಟಿಗೆ ಇರ್ಬೋದು, ಆಟ ಆಡ್ಬೋದು ಅಂತನಾ? ಹಾಂ. ಶಾಸಕರು ಕೇಳಬೇಕಿತ್ತು ನಮಗೊಂದು ಆಟದ ಸಾಮಾನು ಕೊಡಿಸಿ ಅಂತ. ಕೇಳುವ ಶಾಸಕರಿಗೆ? ಕೇಳ್ತೀರಾ ಶಾಸಕರನ್ನ? ಕೇಳ್ತೀರಾ? ಕರೆಸ್ಲಾ? ಕೇಳಿ, ನಿಮ್ಗೇನು ಆಟದ ಸಾಮಾನು ಬೇಕಾ ಇಲ್ಲಿ ಆಟ ಆಡೋಕ್ಕೆ? ಬೇಡ. ಬೇಡ. ಬೇಡ ಆಟ ಆಡೋಕ್ಕೆ ಫ್ರೆಂಡ್ಸ್ ಜೊತೆ, ಫ್ರೆಂಡ್ಸ್ ಒಟ್ಟಿಗೆ? ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ? ಬರೀ ಊಟ ತಿಂಡಿ ಸಿಗ್ತಾ ಇದೆ ನಿಮಗೆ? ಹಾಂ. ಕೇಳಿ, ಶಾಸಕ ಇಲ್ಲೇ ಇದ್ದಾರೆ. ನಮಗೆ ಇಲ್ಲಿ ಕಾಲ ಕಳೆಯೋಕ್ಕೆ ಕೇರಂ ಬೋರ್ಡು ಏನಾದರೂ ಒಂದು ಕೊಡಿಸಿ ಅಂತ ಕೇಳಬೇಕು ನೀವು. ಕೇಳೋಣ ಈಗ ಶಾಸಕರನ್ನ. ಬಂದರು ನೋಡಿ, ಈಗ ಕೇಳಿ. ಒಂದು ಆಟ ಆಡೋಕ್ಕೆ ಸಾಮಾನು ಬೇಕಂತ, ಆಟ ಆಡೋಕ್ಕೆ ಎಂತಾದ್ರು ಸಾಮಾನು ವ್ಯವಸ್ಥೆ ಮಾಡ್ಬೋದು ಅವ್ರಿಗೆ? ಮಕ್ಕಳೆಲ್ಲ ಈಗ ಎಲ್ಲ ಇದಾರಲ್ಲ, ಅವರೆಲ್ಲ ಒಟ್ಟಿಗೆ ಕೂರ್ಕೊಂಡು ಒಂದು ಕ್ಯಾರಂ ಬೋರ್ಡು, ಚೆಸ್ ಬೋರ್ಡ್ ಎಂತಾದ್ರು ಅವ್ರಿಗೆ ವ್ಯವಸ್ಥೆ ಆಗ್ಬೋದಾ? ಏನು ಕ್ಯಾರಂ ಬೋರ್ಡ್ ಬೇಕೆ? ಆಟ ಆಡ್ತೀರೇನೆ? ಏನಾಗ್ಬೇಕು ಹೇಳು? ಹೇಳ, ಆಟ ಆಡೋಕ್ಕೆ ಎಲ್ಲ ಬ್ಯಾಟ್ ಬಾಲು ಚೆಂಡೆ ಎಂತಾದ್ರು ಬೇಕಾ? ಆಟ ಆಡೋಕ್ಕೆ ಎಂತ ಇದಾರೆ ಇಲ್ಲಿ? ಕೇಳಿ. ಕ್ಯಾರಂ ಬೋರ್ಡ್ ಏನಾದ್ರು ಆದರೆ ಅವ್ರಿಗೆ ಒಂದು ಆಟ ಆಡೋಕ್ಕೆ ಅವ್ರಿಗೆಲ್ಲ ಇಲ್ಲಿ ಬೇಜಾರಾಗ್ತಾ ಉಂಟು ಸರ್ ಎಲ್ಲ. ಆ ಮಕ್ಕಳಿಗೆ ಆಟ ಆಡೋದೇನಿಲ್ಲ ಸಾಮಾನ್ಯ ಇಲ್ಲಿ? ನನಗೆ ಕಲಿ ಇಲ್ಲ. ನಮ್ದು ಹೈಸ್ಕೂಲ್ ಸರ್, ಚೆಸ್ ಇದೆ ಸರ್. ಚೆಸ್ ಅವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಹೈಸ್ಕೂಲ್ ಇದೆ ಸರ್. ಕ್ಯಾರಂ ಬೋರ್ಡ್ ಬೇಕಾದ್ರೆ ಒಂದು ತರಿಸುವ. ಕ್ಯಾರಂ ಬೋರ್ಡ್ ಗೊತ್ತಾಗ್ತದೇನೆ ಆಡಲಿಕ್ಕೆ? ಕಲಿತೀರಾ? ತರಿಸ್ಕೊಟ್ರೆ ಕ್ಯಾರಂ ಬೋರ್ಡು? ನೋಡಿ, ಶಾಸಕರು ಇಲ್ಲಿದ್ದಾರೆ, ಅವ್ರಿಗೆ ಒಂದು ಕ್ಯಾರಂ ಬೋರ್ಡ್ ವ್ಯವಸ್ಥೆಯನ್ನು. ಹಾವು ಏಣಿ ತಗೊಂಬಲ್ಲಿ. ಲೂಡೋ, ಲೂಡೋ ಸಣ್ಣದ್ರೊಳಗೆ ಆಡುವಾಗ್ತದೆ. ಕ್ಯಾರಂ ಎಲ್ಲ ದೊಡ್ಡ ಪ್ಲೇಸು ಕಳಿಸ್ಕೊಡ್ತೆ. ನೋಡಿ, ಈಗ ಮಕ್ಕಳಿಗೆ ಎಲ್ಲರೂ ಕೂಡ ಒಟ್ಟಿಗೆ ಇದ್ದಾರೆ, ಮನೆ ಮಿಸ್ ಮಾಡ್ಕೊಳ್ತಿದ್ದಾರೆ. ಕಾಳಜಿ ಕೇಂದ್ರದಲ್ಲಿ ಇದ್ದೀವಿ ಅನ್ನೋ ಫೀಲ್ ಅವ್ರಿಗೆ ಬರಬಾರ್ದು. ಹಾಗಾಗಿ ಅವ್ರನ್ನ ಮಾತನಾಡಿಸೋ ಸಂದರ್ಭದಲ್ಲಿ ಅವ್ರನ್ನ ಕೇಳಿದ್ವಿ, ಏನೊಂದು ಆಟ ಆಡುವಂಥ ಸಾಮಾನುಗಳಿದ್ರೆ ಅವ್ರಿಗೊಂದು ವ್ಯವಸ್ಥೆ ಆಗುತ್ತೆ. ಶಾಸಕರು ಕೂಡ ಇಲ್ಲೇ ಇದ್ರು, ಹಾಗಾಗಿ ನೇರವಾಗಿ ಅವರ ಮುಂದೆನೇ ಆ ಒಂದು ಕೆಲಸವನ್ನು ಮಾಡಿದ್ವಿ. ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಹಾವು ಏಣಿ ಆಟ ಆಡುವಂಥದ್ದು, ಲೂಡೋ ಆಟ ಆಡುವಂಥದ್ದು, ಕ್ಯಾರಂ ಬೋರ್ಡ್ ಎಲ್ಲವನ್ನು ಕೂಡ ತರಿಸ್ಕೊಡ್ತಾರೆ. ಯಾಕಂದರೆ ಮಕ್ಕಳೆಲ್ಲರೂ ಕೂಡ ಇವತ್ತು ಮನೆಯಿಂದ ಹೊರಗಡೆ ಬಂದು ತುಂಬ ಮಿಸ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಅವ್ರನ್ನು ಮಾತಾಡ್ತೀನಿ, ಮಗು ಎತ್ಕೊಂಡು. ಅಮ್ಮ ನಮಸ್ತೆ. ಮಗುನ ಇಟ್ಕೊಂಡು ಇಲ್ಲಿ ಕಷ್ಟ ಆಗ್ತಿದೆಯಾ ನಿಮಗೆ? ಇಲ್ಲ ಇಲ್ಲ, ಮಾತಾಡೋದಿಲ್ವ ಸಿ, ನಂಗೆ ಬೇಡ ಮಾಡಿರ್ತಿ. ತೊಂದರೆ ಇಲ್ಲ. ನೋಡಿ, ಇಲ್ಲಿ ಅಜ್ಜಿ ಮೊಮ್ಮಗಳ ಜೊತೆಯಲ್ಲಿ. ಅಜ್ಜಿ ಮೊಮ್ಮಗಳ? ಅಜ್ಜಿ ಮೊಮ್ಮಗಳು. ಅಜ್ಜಿ ಮೊಮ್ಮಗಳು. ಮೊಮ್ಮಗಳ? ಇಲ್ಲಿ ಕಾಳಜಿ ಕೇಂದ್ರ ಎಲ್ಲ ಸಿಗ್ತಾ ಇದೆ ನಿಮಗೆ? ಸಿಕ್ಕತ್ತಾಯ್ತು, ಸೇರೆ ಸಿಕ್ಕತ್ತಿದ್ದು. ನೋಡಿ, ಮಕ್ಕಳಿದ್ದಾರೆ, 150 ಜನ ಇಲ್ಲಿ ಇರುವಂಥದ್ದು. ಎಲ್ಲರಿಗೂ ಕೂಡ ಅವಶ್ಯಕತೆ ಇರುವಂಥ ಕೆಲಸಗಳು ಆಗ್ತಾ ಇದೆ. ಕಾಳಜಿ ಕೇಂದ್ರದಲ್ಲಿ ಇದ್ದಾರೆ ಅಂತಂದರೆ ನೋಡಿ, ಕಾಳಜಿ ಕೇಂದ್ರದಲ್ಲಿ ಇರ್ಬೋದು, ಹೊರಗಡೆ ತೋರಿಸ್ತೀವಿ ಎಷ್ಟು ಆಗ್ತಾ ಇದೆ ಅಂತ ಹೇಳಿ. ನೋಡಿ, ಇಲ್ಲಿ ಹೊರಗಡೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಇಲ್ಲೇ ದೂರದಲ್ಲೇ ಇರುವಂಥ ಶೀರೂರು ಗ್ರಾಮಸ್ಥರು ಎಲ್ಲರೂ ಕೂಡ ಇಲ್ಲೂ ಕೂಡ ಒಂದಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಪ್ರತಿಯೊಬ್ಬರು ಎಲ್ಲರನ್ನೂ ಕೂಡ ಕರ್ಕೊಂಡ್ಬಂದಿದ್ದಾರೆ. ಯಜಮಾನ್ರೆ, ನೀವು ಇಲ್ಲೇ ಇರೋದಾ? ಅಲ್ಲೆಲ್ಲ ನೀರು ತುಂಬಿಕೊಂಡಿದ್ಯಾ? ತುಂಬ ಹೋಗೋದು ಸರ್, ಕೆಳಗೆ ನೀರು ತುಂಬ್ಕೊಂಡಿದ್ದೀನಿ. ಹೇಳಿ ಅಜ್ಜಿ. ಹೇಳುದಯ್ಯ, ನಮಗೆ ಬಂದು 4 ದಿನ ಆಯ್ತು. ಒಂದು ಇಟ್ಟಿಟ್ಟು ನೀರಲ್ಲಿ ಬಿದ್ದಾಕೊಂಡು ನಮ್ಮ ಬರುವುದು. ಆಗ ಹಳಕ್ಕೆ ಹೋಗ್ಬಿಟ್ರೆ ಏನು ಮಾಡ್ಬೇಕಾಗ್ತಿದ್ದು? ಮಕ್ಕಳು ಮರಿ ತಗೊಂಡು ನಮ್ಗೊಂದು ಆದಿ ಮಾಡಿಕೊಡ್ಬೇಕು. ಮತ್ತೆ ದನ ಕರು ಕಟ್ಟೋಕೆ ಹೋಗೋಕ್ಕಾಗೋದಿಲ್ಲ.
ಎಲ್ಲ ಬಿಟ್ಟಿಗೆ ಬಂದ ಎಂತ ಆಗ್ಬೇಕು ನಿಮ್ಗೆ ಹೇಳಿ? ನಮ್ಗೆಲ್ಲ ಹಾದಿ ಬೇಕು. ಹಾದಿ ಹಾದಿ ದಾರಿ ಶಾಸಕರನ್ನ ಕೇಳೋಣ. ಕೇಳಿ ಶಾಸಕರನ್ನ ಕೇಳಿ. ಹಾದಿ ಅಲ್ಲಿ ಶಾಸಕರಿದ್ದಾರೆ ನಮಗೆಲ್ಲ ಜಾಗ ಕೊಡಿ. ನೋಡಿ, ಇಲ್ಲೇ ಇದ್ದಾರೆ. ಇಲ್ಲೇ ನಿಮ್ಮ ಕ್ಯಾಮ್ರಾ ಮುಂದೆ ಕೇಳಿಸ್ತೀನಿ. ಅವ್ರಿಗೆ ಕೇಳಿ, ಬಂದ್ರು ಶಾಸಕರು ಕೇಳಿ, ಧೈರ್ಯವಾಗಿ ಪ್ರಶ್ನೆ ಮಾಡಿ, ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ತಾರೆ ಶಾಸಕರೇ. ಅವ್ರಿಗೆ ಒಂದು ಇದ್ರ ಜಾಗ ರೋಡ್ ಇಲ್ಲ, ನಮಗೆ ಮನೆ ಬೇಕು. ನಮ್ಮ ಮಕ್ಕಳ ಮರಿ ಬಿಟ್ಟು ಹಾಕೊಂಡು ಇಷ್ಟು ನೀರಲ್ಲಿ ಹಾಯ್ದಾಕ ಬರ್ಬೇಕಾತಿದ್ದು. ನಮಗೆ ಹಳ್ಳಿ ಸೈಡ್ ಮನೆ ಇತ್ತು, ಹಳ್ಳಿ ಬಂತಂದ್ರೆ ಹೋಗೋದೇ ನಾವು. ಬೇರೆ ಜಾಗ ನೋಡಿ, ನಮಗೆ ದಾರಿ ನೋಡಿ. ನಮ್ಗೆ ದಾರಿನೂ ಇಲ್ಲ, ದಾರಿ ಇಲ್ಲ. ದಾರಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಜಾಗ ಉಂಟಾ ಅಥವಾ ಖಾಲಿ ಉಂಟಾ ಜಾಗ? ಜಾಗ ಬೇರೆ ಗದ್ದಾಗ ತಾವು ಕೊಡ್ತಿ ಅಂತ ಹೇಳ್ತಿರು. ನಾನು ಹೆಂಗ್ ಬಿಡಿಸೋದು? ಈಗ ನಿಮ್ಮ ಮನೆ ದಾರಿ ಅಲ್ಲ, ನಮ್ಗೆ ಕೊಡ್ತಿ ಅಂತ ಹೇಳ್ತಿರು ಅವರು. ಕೊಡುದಿದ್ರೆ ನಾನು ರೋಡ್ ಮಾಡಿ ಹಾಕ್ಕೊಡ್ತೀನಿ. ಕೊಡ್ತಿ ಅಂತ ಹೇಳ್ತಿರು. ನಾ ಮಿಟ್ ನೀರಲ್ಲಿ ನೀವು ಅಮ್ಮ ಅವ್ರ ಹತ್ರ ಕೇಳ್ಕೊಳ್ಳಿ. ಅವ್ರು ಕೊಡುದಿದ್ರೆ ರೋಡ್ ಮಾಡ್ಕೊಡ್ತೇನೆ, ತಕ್ಷಣ ಕಾಂಕ್ರೀಟ್ ರೋಡ್ ಮಾಡ್ಕೊಡ್ತೇನೆ. ಇವ್ರು ಮಾಡಂದ್ರೆ ಮಾಡ್ತಿರು, ಒಟ್ಟೆಲ್ಲ ದುಡ್ಡು ಪೂರೈಸುದಿಲ್ಲ ಅಂತಿರು. ಎಷ್ಟಾರು ದುಡ್ಡು ಹಾಕಿ ಸಂಬಂಧ ಇಲ್ಲ, ರೋಡ್ ನನ್ನ ಸಂಬಂಧ. ಹಾ, ನೀವು ಜಾಗ ತಗೊಂಡು ಜಾಗ ಬಿಡ್ಬೇಕು ಮನೆಯವರು. ಅಜ್ಜಿ, ಈಗ ನಿಮ್ಗೆ ರೋಡ್ ಇಲ್ಲ ಅಂದ್ರಲ್ವಾ, ಅಲ್ಲಿ ನೀವು ಒಂದು ಕೆಲಸ ಮಾಡಿ, ಅದು ಯಾರು ಜಾಗ ಬಿಟ್ಕೊಡ್ತೆ ಅಂತಂದ್ರಲ್ಲ ನೋಡಿ. ಈಗ MLA ಅವರು ಭರವಸೆ ಕೊಟ್ಟಿದ್ದಾರೆ ಕ್ಯಾಮ್ರಾ ಮುಂದೆ. ಅದಾಗಿಲ್ಲ ನಾವು ಅವ್ರನ್ನ ಪ್ರಶ್ನೆ ಮಾಡ್ತೀವಿ, ನೀವು ಜಾಗ ತೋರಿಸಿ ಅವ್ರಿಗೆ ನಿಮಗೆ ಜಾಗದ ವ್ಯವಸ್ಥೆ. ಖುಷಿ ಆಯ್ತಾ? ಆಯ್ತು ಆಯ್ತು ಖುಷಿ ಆಯ್ತಾ? ಆಯ್ತು ಆಯ್ತು. ಖುಷಿಯಾಗಿರ್ಬೇಕು, ಆಯ್ತಾ? ಖುಷಿಯಾಗಿರ್ಬೇಕು. ಹಾಂ, ಎಸ್. ನೋಡಿ, ಈಗ ಈ ಗಂಜಿ ಕೇಂದ್ರದಲ್ಲಿರುವಂಥ ಕಾಳಜಿ ಕೇಂದ್ರದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಅವರು ತಮ್ಮ ಅಳ್ಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯಂಥ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸಗಳಾಗ್ತಾ ಇದೆ. ಮಳೆ ಆದಷ್ಟು ಆರ್ಭಟವನ್ನು ಕಡಿಮೆ ಮಾಡಲಿ, ಎಲ್ಲರೂ ಕೂಡ ಕಾಳಜಿ ಕೇಂದ್ರದಿಂದ ವಾಪಸ್ ಅವರ ತಮ್ಮ ತಮ್ಮ ನಿವಾಸಕ್ಕೆ ಹೋಗಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ.